ಹರೇ ಶ್ರೀನಿವಾಸ. ಇವತ್ತು ನಾನು ಯಾವ ವಿಷಯ ಮಾತಾಡ್ತಾ ಇದ್ದೀನಿ ಅಂತಂದರೆ, ನಮ್ಮ ಜೀವನದಲ್ಲಿ ಕೆಲವರು ಇರ್ತಾರಪ್ಪ, ಅವರು ಎಷ್ಟೊಂದು ಸಂಪಾದಿಸಿದ್ದೀವಿ ಅನ್ನೋದು ಹೇಳ್ಕೊಳ್ಳೋದೇ ಅವ್ರಿಗೊಂದು ಗುರಿ ಇರುತ್ತೆ. ಎಲ್ಲರ ಹತ್ರನೂ ಇದನ್ನೇ ಹೇಳ್ಕೊಳ್ತಾ ಇರ್ತಾರೆ. ನಾವು ಅಷ್ಟು ಲಕ್ಷ ಸಂಪಾದಿಸಿದ್ದೀವಿ, ನಾವು ಇಷ್ಟು ಲಕ್ಷ ಸಂಪಾದಿಸಿದ್ದೀವಿ, ನಾವು ಇಷ್ಟು ಕೋಟಿ ಸಂಪಾದಿಸಿದ್ದೀವಿ, ಅಷ್ಟು ಕೋಟಿ ಸಂಪಾದಿಸಿದ್ದೀವಿ ಅಂತ ಹೇಳ್ಕೊಳ್ತಾ ಇರ್ತಾರೆ. ಅವ್ರದ್ದು ಉದ್ದೇಶ ಏನಾಗಿರುತ್ತೆ ಗೊತ್ತಾ? ಅವ್ರ ಮನೆಯಲ್ಲಿ ಅವರೇ ಜಾಸ್ತಿ ಸಂಪಾದಿಸಿದ್ದಾರೆ ಅಂತ ಹೇಳ್ಕೊಳ್ಳೋದು ಅಷ್ಟೇ. ಆದರೆ ಅವ್ರು ಯಾರ ಹತ್ರ ಹೇಳ್ಕೊಳ್ತಾ ಇದ್ದಾರೋ ಅವರು ಅಷ್ಟೇ ಸಂಪಾದಿಸಿದ್ದಾರೆ ಅನ್ನೋ ಒಂದು ಬುದ್ಧಿ ಅವ್ರಿಗಿರಲ್ಲ. ಇದೊಂದು. ಇನ್ನೊಂದು, ಅವರು ಈ ಥರ ಸಂಪಾದಿಸಿದ್ದೀವಿ ಅಂತ ಅವರು ಹೇಳ್ಕೊಂಡ್ರೆ ಅದನ್ನೇನು ಮಾಡ್ತಾರೆ, ಅವ್ರ ಹತ್ರ ಎಷ್ಟೇ ಹಣ ಇದ್ರೂ, ನನಗೆ ಈ ಥರ ಕಷ್ಟ ಆಗಿದೆ, ನನಗೊಂದು ಸ್ವಲ್ಪ ಹಣ ಬೇಕು, ನಾವು ಈ ಥರ ಹೆಣ್ಮಕ್ಳನ್ನ ಇಟ್ಕೊಂಡಿದ್ದೀವಿ, ಈ ಥರ ನಮ್ಮ ಮಗಂದು ಈ ಥರ ತೊಂದರೆ ಆಗಿದೆ, ಈ ಥರ ಇದೆ, ನಮಗೆ ಹೀಗೆ ಹಣ ಬೇಕು, ಹಾಗೆ ಹಣ ಬೇಕು, ಬಟ್ ಏನೋ ಒಂದು ಕಾರಣ, ಆ ಕಾರಣ ಇಟ್ಕೊಂಡು ಹಣ ಕೇಳೋದಕ್ಕೆ ಶುರು ಮಾಡಿಬಿಡ್ತಾರೆ. ನಾವು ಉದ್ವೇಗವಾಗಿ ನಾವು ಇಷ್ಟು ಇಟ್ಕೊಂಡಿದ್ದೀವಿ ಅಂತ ಹೇಳಿಕೊಂಡ್ರೆ. ಅದಕ್ಕೆ ಆ ಥರ ಹೇಳ್ಕೊಳ್ಳೋರ ಹತ್ರ ಅವ್ರು ನಮ್ಮ ಬಗ್ಗೆ ಏನೇ ಅಂದ್ಕೊಂಡ್ರೂ ಪರವಾಗಿಲ್ಲ, ಕೀಳು ಅಂದ್ಕೊಂಡ್ರೂ ಪರವಾಗಿಲ್ಲ, ಅವ್ರ ಹತ್ರ ನಮ್ಮ ಹತ್ರ ಎಷ್ಟು ಹಣ ಇದೆ ಹಣ ಇಲ್ಲ ಅನ್ನೋ ವಿಚಾರಗಳನ್ನು ಹೇಳ್ಕೊಳಕ್ಕೆ ಹೋಗಬಾರ್ದು. ಅವ್ರು ಏನೇ ಹೇಳ್ಕೊಂಡ್ರೂ ನಾವು ನಮ್ಮ ಕಂಟ್ರೋಲಲ್ಲಿ ಇರಬೇಕು. ನಮ್ಮ ಹಣದ ರಹಸ್ಯವನ್ನು ನಾವು ಯಾರ ಹತ್ರನೂ ಹೇಳ್ಕೊಳಕ್ಕೆ ಹೋಗಬಾರ್ದು. ಅದು ಭಾಳ ಮುಖ್ಯ. ಅದು ಈ ಥರ ಇರೋರ ಹತ್ರ ಇನ್ನೂ ಹುಷಾರಾಗಿರಬೇಕು. ಎಲ್ಲರೂ ಈ ಥರ ಇರೋರ ಹತ್ರ ಹುಷಾರಾಗಿರಿ. ದೇವ್ರು ಒಳ್ಳೇದು ಮಾಡಲಿ. ಜೈ ಶ್ರೀರಾಮ್.